ಓಂ ಶ್ರೀ ಸಾಯಿರಾಮ್. ಎಲ್ಲ ನನ್ನ ಸಾಯಿ ಕುಟುಂಬದವರಿಗೂ ನಮಸ್ಕಾರಗಳು. ಸ್ನೇಹಿತರೆ, ನಾನಿವತ್ತು ನಿಮ್ಮ ಜೊತೆ ಹೇಳೋಕೆ ಹೊರಟಿರೋದು ರಿಶಾಂಕ್ ಅನ್ನೋ 18 ವರ್ಷದ ಯುವಕನ ಜೀವನದಲ್ಲಿ ನಡೆದಂತಹ ಸಾಯಿ ಪವಾಡದ ಕಥೆಯನ್ನು. ಸ್ನೇಹಿತರೆ, ಈ ರಿಶಾಂಕನನ್ನು ಎಲ್ಲರೂ ಕೂಡ ರಿಷಿ ಅಂಥೇಳಿ ಕರಿತಾ ಇರ್ತಾರೆ. ಈ ಹುಡುಗ ತುಂಬಾ ಆ್ಯಕ್ಟಿವ್ ಆಗಿದ್ದ. ಇವರು ಓದೋದ್ರಲ್ಲಿ, ಆಟ ಪಾಠಗಳಲ್ಲಿ ಬಹಳ ಪ್ರತಿಭಾವಂತನಾಗಿದ್ದವನು. ಈ ರಿಶಾಂಕನ ಜೀವನದಲ್ಲಿ ಪವಾಡ ನಡೆದದ್ದು ಮೇ 29, 2003 ಇಸ್ವಿಯಲ್ಲಿ. ರಿಷಿ DPS ನಾಯ್ಡಾದಲ್ಲಿ ವಿದ್ಯಾರ್ಥಿಯಾಗಿದ್ದ. ಹಾಗೆ ಈತ ಸೆಕೆಂಡ್ PUC ಪರೀಕ್ಷೆಯಲ್ಲಿ ರ್ಯಾಂಕ್ ತಗೊಂಡಿರ್ತಾರೆ. ಇದು ಅವರ ಕುಟುಂಬಕ್ಕೆ ಹೆಮ್ಮೆಯ ವಿಷಯ. ಈತನ ಸೆಕೆಂಡ್ PUC ಫಲಿತಾಂಶದ ಸಂಭ್ರಮವನ್ನು ತುಂಬ ಖುಷಿಯಿಂದ ಈತನ ಮನೆಯವರು ಸಂಭ್ರಮಿಸಿರ್ತಾರೆ. ಸೆಕೆಂಡ್ PUC ನಂತರ LLBಯನ್ನು ಮಾಡ್ತಾರೆ. ತದನಂತರದಲ್ಲಿ ಈತ ವಕೀಲನಾಗಲಿಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದ್ದರು. ಸ್ನೇಹಿತರೆ, ನಾವು ಮನುಷ್ಯರು, ನಾವು ಯೋಚಿಸೋದೇ ಒಂದು, ಆದರೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಡೆಯೋದೇ ಬೇರೆ ಆಗಿರುತ್ತೆ. ಅದೇ ರೀತಿಯಾಗಿ ನಡೆದದ್ದು ಈ ರಿಷಿಯ ಕಥೆಯಲ್ಲಿ. ಸಾಯಿಬಾಬಾರವರ ಕೆಲವು ವಿಧಾನಗಳು ನಮಗೆ ತಬ್ಬಿಬ್ಬಾಗಿಸುವಂಥವು. ಯಾಕಂದರೆ ಈ ರಿಷಿಯ ಜೀವನದಲ್ಲಿ ಪರಿಚಯನೇ ಇಲ್ಲದೆ ಇರೋ ಜನರು ಕೂಡ ಈತನ ಜೀವನದಲ್ಲಿ ಪ್ರವೇಶಿಸ್ತಾರೆ. ಮೇ ತಿಂಗಳು 29ನೇ ತಾರೀಕಿನಲ್ಲಿ ರಾತ್ರಿ ಸುಮಾರು 10 ಗಂಟೆ ಆಗಿರುತ್ತೆ. ಆ ಸಮಯದಲ್ಲಿ ರಿಷಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅವನ ಸ್ನೇಹಿತರಿಂದ. ಯಾಕಂತ ಹೇಳಿದ್ರೆ, ಅವರು ಕಾಲ್ ಮಾಡಿರ್ತಾರೆ. ಒಂದು ಚಿಕ್ಕ ಪಾರ್ಟಿಯನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆಲ್ಲ ಸೇರಿ. ಆ ಪಾರ್ಟಿಗೆ ಇವರು ಕೂಡ ಬಂದು ಜಾಯಿನ್ ಆಗಲಿ ಅನ್ನುವಂಥದ್ದು ಈ ರಿಷಿಯ ಫ್ರೆಂಡ್ಸ್ನ ಉದ್ದೇಶ ಆಗಿರುತ್ತೆ. ಈ ರಿಷಿಗೂ ಕೂಡ ಆ ಪಾರ್ಟಿಗೆ ಹೋಗಲಿಕ್ಕೆ ತುಂಬಾ ಖುಷಿ ಇರುತ್ತೆ. ಆದರೆ ಈ ಪಾರ್ಟಿಗೆ ಜಾಯಿನ್ ಆಗಲಿಕ್ಕೆ ಆಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, 10 ಗಂಟೆಯ ರಾತ್ರಿಯ ಸಮಯ. ಈ ಸಮಯದಲ್ಲಿ ರಿಷಿಯ ತಂದೆ ತಾಯಿ ಹೊರಗೆ ಹೋಗಲಿಕ್ಕೆ ಪರ್ಮಿಷನನ್ನು ಕೊಡೋದಿಲ್ಲ ಅನ್ನುವಂಥದ್ದು ಈ ರಿಷಿಯ ಚಿಂತೆನೂ ಕೂಡ ಹೌದು. ಅದೇ ವಾಸ್ತವ, ಸತ್ಯ ಆಗಿರುತ್ತೆ. ಹೀಗೆ ರಿಷಿ ಯೋಚಿಸ್ತಾ ಇರುವಾಗ ಏನು ಮಾಡೋದು, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ಅನ್ನುವಂಥ ಸಂದರ್ಭದಲ್ಲಿ ರಿಷಿ ಅಮ್ಮ ಹೊರಗಡೆ ಹೋಗಿ ಕಾರ್ನ ಗ್ಯಾರೇಜ್ನ ಒಳಗಡೆ ಹಾಕ್ಬಿಟ್ಟು ಬಾ ಅಂಥೇಳಿ ಕೂಗಿ ಹೇಳ್ತಾರೆ. ಆಗ ಈತ ಸಿಕ್ಕಿತ್ತೆ ಚಾನ್ಸ್ ಅಂತ ಹೇಳಿಬಿಟ್ಟು, ಸರಿ ಅಮ್ಮ, ಕಾರ್ ಗ್ಯಾರೇಜ್ ಒಳಗೆ ಹಾಕಿ ಬರ್ತೀನಿ ಅಂಥೇಳಿ ಹೊರಗೆ ಹೋಗ್ತಾನೆ. ಆದರೆ ಈತ ಕಾರನ್ನು ಗ್ಯಾರೇಜ್ ಒಳಗೆ ಹಾಕೋ ಬದಲು ಹೊರಗಡೆಯಿಂದ ಮನೆಯ ಬಾಗಿಲನ್ನು ಲಾಕ್ ಮಾಡಿಕೊಂಡು ಯಾರಿಗೂ ಹೇಳದೆ ಕಾರನ್ನು ಒಬ್ಬನೇ ಡ್ರೈವ್ ಮಾಡಿಕೊಂಡು ತನ್ನ ಫ್ರೆಂಡ್ಸನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾನೆ. ರಿಷಿಯ ಅಮ್ಮನಿಗೆ ಡೌಟ್ ಬರುತ್ತೆ. ರಿಷಿ 10-15 ನಿಮಿಷ ಆಯಿತು ಹೊರಗಡೆ ಹೋಗಿ, ಇನ್ನೂ ಬರಲಿಲ್ವಲ್ಲ ಅಂಥೇಳಿ ತನ್ನ ಮನಸ್ಸಿನಲ್ಲಿ ಹಂಗೆ ಅಂದ್ಕೊಳ್ತಾ ರಿಷಿಗೆ ಫೋನ್ ಕಾಲನ್ನು ಮಾಡ್ತಾರೆ. ಫೋನ್ ಕಾಲ್ ಕೂಡ ರಿಸೀವ್ ಆಗುತ್ತೆ. ಆದರೆ ರಿಷಿ ಮಾತಾಡೋದಿಲ್ಲ. ಅದರ ಬದಲಾಗಿ ಯಾರೋ ಅಪರಿಚಿತರು ಮಾತಾಡ್ತಾರೆ. ರಿಷಿ ಅಮ್ಮನಿಗೆ ಒಂದು ರೀತಿ ಶಾಕ್ ಆಗುತ್ತೆ. ಹಾಗಾಗಿ ಇದು ನನ್ನ ಮಗನ ಫೋನ್ ನಂಬರ್, ಯಾರು ಮಾತಾಡ್ತಾ ಇರೋದು ಅಂಥೇಳಿ ಫೋನ್ ರಿಸೀವ್ ಮಾಡಿರ್ತಾರೆ ಅಲ್ವಾ, ಅವ್ರನ್ನ ಕೇಳ್ತಾರೆ. ಆಗ ಫೋನ್ ರಿಸೀವ್ ಮಾಡಿರೋರು ಹೇಳ್ತಾರೆ, ಮೇಡಮ್, ಒಂದು ಹುಡುಗ ಇಲ್ಲಿ ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದಾರೆ, ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ಆಗ ಈ ರಿಷಿಯ ಅಮ್ಮ, ಏನು ಅಸಹ್ಯ ಇದು, ನಾನು ಯಾವುದೋ ರಾಂಗ್ ನಂಬರ್ಗೆ ಕಾಲ್ ಮಾಡಿಬಿಟ್ನಾ ಅಂಥೇಳಿ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಫೋನ್ ಕಾಲನ್ನು ಕಟ್ ಮಾಡ್ತಾರೆ. ನಂತರ ಈ ವಿಷಯವನ್ನು ತನ್ನ ಗಂಡನಿಗೂ ತಿಳಿಸ್ತಾರೆ. ತದನಂತರ ಮಹಡಿಯಿಂದಲೇ ರಿಷಿಯ ಅಮ್ಮ ಜೋರಾಗಿ ತನ್ನ ಮಗನನ್ನು
ಕೂಗ್ತಾರೆ, ರಿಷಿ ರಿಷಿ ಅಂತ ಹೇಳಿಬಿಟ್ಟು. ಆದರೆ ತನ್ನ ಮಗನಿಂದ ಏನೂ ರೆಸ್ಪಾನ್ಸ್ ಬರೋದಿಲ್ಲ. ಹಾಗಾಗಿ ರಿಷಿಯ ಅಮ್ಮನಿಗೆ ಸ್ವಲ್ಪ ಆತಂಕವಾಗುತ್ತೆ. ನಂತರ ಮತ್ತೆ ತನ್ನ ಮಗನ ಫೋನ್ಗೆ ಮತ್ತೆ ಕಾಲ್ ಟ್ರೈ ಮಾಡ್ತಾರೆ. ಆಗ ಮೊದಲು ಕಾಲ್ ರಿಸೀವ್ ಮಾಡಿದ ವ್ಯಕ್ತಿನೇ ಮತ್ತೆ ಮಾತಾಡ್ತಾರೆ. ಹಾಗೆ ಅವರು, ಮೇಡಮ್ ದಯವಿಟ್ಟು ಕಾಲ್ ಕಟ್ ಮಾಡಬೇಡಿ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನಾವು ಒಬ್ಬ ಹುಡುಗ ರಸ್ತೆಯಲ್ಲಿ ಜ್ಞಾನ ತಪ್ಪಿದ್ದನ್ನು ನೋಡಿದ್ವಿ. ಆತ ರಸ್ತೆಯಲ್ಲಿ ಅರ್ಧ, ಹಾಗೆ ಕಾರಿನಲ್ಲಿ ಅರ್ಧ ಸಿಕ್ಕಾಕ್ಕೊಂಡಿದ್ದ. ಕಾರು ಫುಟ್ಪಾತ್ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದಿದೆ. ನಮಗೆ ಈ ಹುಡುಗ ಯಾರು ಅಂಥೇಳಿ ಗೊತ್ತಾಗಲಿಲ್ಲ. ಅವನನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಿದ್ದೀವಿ. ನಾವು ಆಸ್ಪತ್ರೆ ಅಡ್ರೆಸ್ ಹೇಳ್ತೀವಿ, ಬೇಗ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ ಈ ಅಪರಿಚಿತ ವ್ಯಕ್ತಿಗಳು. ಈ ವಿಚಾರವನ್ನು ಕೇಳಿದ ನಂತರ ರಿಷಿಯ ಅಮ್ಮ ಕನ್ಫರ್ಮೇಷನ್ಗೋಸ್ಕರ ರಿಷಿ ಹಾಕಿರೋ ಬಟ್ಟೆ ಹಾಗೆ ಕಾರಿನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ. ಅದು ರಿಷಿನೇ ಅಂಥೇಳಿ ಗೊತ್ತಾಗುತ್ತೆ ಈಕೆಗೆ. ಆಗ ಈಕೆಗೆ ಆಕಾಶನೇ ಕುಸಿದ ಹಾಗೆ ಆಘಾತವಾಗಿ ಜೋರಾಗಿ ರಿಷಿ ಅಂಥೇಳಿ ಕೂಗೊಳ್ತಾರೆ. ನಂತರ ಆ ಅಪರಿಚಿತ ವ್ಯಕ್ತಿಗಳಿಗೆ, ದಯವಿಟ್ಟು ನಾವು ಬರೋವರೆಗೂ ರಿಷಿಯ ಹತ್ತಿರನೇ ಇರಿ, ನಾವು ಈ ಕೂಡಲೇ ಬರ್ತಾ ಇದ್ದೀವಿ ಅಂಥೇಳಿ ಹೇಳ್ತಾರೆ. ತುಂಬ ಗಾಬರಿಯಿಂದ ಆಸ್ಪತ್ರೆಗೆ ಕೂಡಲೇ ಹೋಗಲಿಕ್ಕೆ ಬಾಗಿಲ ಹತ್ತಿರ ಓಡಿ ಹೋಗ್ತಾರೆ. ಆದರೆ ಬಾಗಿಲನ್ನು ಹೊರಗಿನಿಂದ ಚಿಲ್ಕವನ್ನು ಹಾಕಲಾಗಿರುತ್ತೆ. ಹಾಗಾಗಿ ಜೋರಾಗಿ ಅಕ್ಕಪಕ್ಕದವರನ್ನು ಕೂಗಿ ಕರೀತಾರೆ ರಿಷಿಯ ತಂದೆ ತಾಯಿ. ಆಗ ಅಲ್ಲಿಗೆ ಪಕ್ಕದ ಮನೆಯವರೊಬ್ಬರು ವ್ಯಕ್ತಿ ಅಲ್ಲಿಗೆ ಬರ್ತಾರೆ. ಅವರು ಮೊದಲು ಮಿಲ್ಟ್ರಿಯಲ್ಲಿ ವೈದ್ಯರಾಗಿರ್ತಾರೆ. ಅವರು ಲಾಕ್ ಆಗಿದ್ದ ಬಾಗಿಲನ್ನು ತೆಗೆದು ನಂತರ ಅವರ ಕಾರಿನಲ್ಲಿ ರಿಷಿಯ ಮನೆಯವರನ್ನು ಕೂರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ಈ ರಿಷಿಯ ಮನೆಯವರು ಆಸ್ಪತ್ರೆಗೆ ಎಂಟರ್ ಆಗ್ತಿದ್ದಂತೆಯೇ ಅಲ್ಲಿ ಸಾಯಿಬಾಬಾರವರ ಸುಂದರ ವಿಗ್ರಹ ಇವರಿಗೆ ಕಾಣಿಸುತ್ತೆ. ಆಗ ಮನಸ್ಸಿನಲ್ಲಿ ಬಾಬಾರವರನ್ನು ಪ್ರಾರ್ಥಿಸುತ್ತಾ ಒಳಗೆ ಓಡಿ ಹೋಗ್ತಾರೆ ತನ್ನ ಮಗನನ್ನು ನೋಡಲಿಕ್ಕೆ. ಅಲ್ಲಿ ಇವರ ಮಗ ರಿಷಿ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಕಾಣಿಸುತ್ತೆ. ಹಾಗೆಯೇ ದೇವದೂತರಾಗಿ ಅಪರಿಚಿತರು ರಿಷಿಯನ್ನು ಆಸ್ಪತ್ರೆಗೆ ಸೇರಿಸಿದವರು ನಿಂತಿರೋದನ್ನು ಕೂಡ ನೋಡ್ತಾರೆ. ಆ ಘೋರ ದೃಶ್ಯವನ್ನು ನೋಡಿ ಇವರಿಗೆ ಸಹಿಸೋಕೆ ಆಗದೇ ಇರುವಷ್ಟು ಮನಸ್ಸಿಗೆ ನೋವಾಗುತ್ತೆ. ರಿಷಿಯ ಅಮ್ಮ ಈಗಾಗಬಾರ್ದಾಗಿತ್ತು ಅಂಥೇಳಿ ಜೋರಾಗಿ ಅಳ್ತಾ ಇರುವಾಗ ಅಷ್ಟರಲ್ಲಿ ಆತನನ್ನು ICUಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಪರೀಕ್ಷೆಗಳನ್ನು ಕೂಡ ಮಾಡಲಿಕ್ಕೆ ಹಾಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೂ ಕೂಡ ಶುರು ಮಾಡ್ತಾರೆ. ರಿಷಿಯ ಮನೆಯವರು ರಿಷಿಯ ಬಗ್ಗೆ ದೇವರಿಗೆ ರಾತ್ರಿ ಪೂರ್ತಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ, ಏನು ತೊಂದರೆ ಆಗದೇ ಇರಲಿ ಅಂಥೇಳಿ. ಹಾಗೆ ಬೆಳಿಗ್ಗೆ ಮಗನ ಬಗ್ಗೆ ಒಳ್ಳೆಯ ಸುದ್ದಿ ಕೇಳ್ತೀವಿ ಅನ್ನೋ ಭರವಸೆಯಲ್ಲಿ ಇರ್ತಾರೆ. ಆದರೆ ಇವರು ಯೋಚಿಸುತ್ತಿದ್ದದ್ದಕ್ಕೆ ವಿರುದ್ಧವಾಗಿ ಒಂದು ಸುದ್ದಿ ಕೇಳ್ತಾರೆ. ಅದು ಕೇಳೋಕೆ ತುಂಬ ಭಯಂಕರವಾಗಿರುತ್ತೆ. ಡಾಕ್ಟರ್ ರಿಷಿ ತಂದೆಗೆ ಹೇಳ್ತಾರೆ, ಸಾರಿ ಸರ್, ನಾವೇನು ಮಾಡೋದಕ್ಕೆ ಆಗಲ್ಲ. ಈ ಹುಡುಗನ ಸ್ಥಿತಿ ತುಂಬ ಅಪಾಯದಲ್ಲಿದೆ. ಈ ಹುಡುಗನ ತಲೆಗೆ ಬಹಳ ಏಟು ಬಿದ್ದಿದೆ, ದೇಹದಿಂದ ತುಂಬಾ ಬ್ಲಡ್ ಹೋಗಿದೆ. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿಲ್ಲ. ಹಾಗೆ ಅವನ ಸ್ಥಿತಿನೂ ಕೂಡ ತುಂಬ ಗಂಭೀರವಾಗಿದೆ. ಅವನು ಉಳಿಯೋದು ತುಂಬ ಕಷ್ಟನೇ. ಹಾಗಾಗಿ ನೀವು ಈ ಕೂಡಲೇ ದೊಡ್ಡ ಆಸ್ಪತ್ರೆಗೆ ಈತನನ್ನು ಸೇರಿಸಿದರೆ ಉತ್ತಮ ಅಂಥೇಳಿ ಡಾಕ್ಟರ್ ಹೇಳ್ತಾರೆ. ರಿಷಿ ಕುಟುಂಬದವರು ಈ ರೀತಿಯಾಗೆಲ್ಲ ನಮಗೆ ತೊಂದರೆ ಬರುತ್ತೆ ಅಂಥೇಳಿ ಯಾವತ್ತೂ ಕೂಡ ಯೋಚನೆಯೂ ಕೂಡ ಮಾಡಿರಲಿಲ್ಲ. ಈ ಇನ್ಸಿಡೆಂಟ್ ನಡೆಯೋ ಹಿಂದಿನ ದಿನ ತನ್ನ ಗೆಲುವಿನ ಸಂಭ್ರಮವನ್ನು ಆಚರಿಸಿದ್ದ ಈ ರಿಷಿ ಈಗ ಹೀಗಾಗಿದೆ. ಅದೇ ವಿಪರ್ಯಾಸ.
ನಂತರ ರಿಷಿಯನ್ನು ಆಂಬ್ಯುಲೆನ್ಸ್ನಲ್ಲಿ ಕೂರಿಸ್ಕೊಂಡು ದೆಹಲಿಯ ಒಳ್ಳೆ ಆಸ್ಪತ್ರೆಗೆ ಸೇರಿಸ್ತಾರೆ ಈತನ ತಂದೆ ತಾಯಿ. ಅಲ್ಲಿ ಇವನನ್ನು ICUಗೆ ಹಾಕಿ ಚಿಕಿತ್ಸೆ ಶುರು ಮಾಡ್ತಾರೆ. ಆದರೆ ಅಲ್ಲಿಯೂ ಕೂಡ ರಿಷಿ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ನಂತರ ಸ್ನೇಹಿತರೆ, ರಿಷಿಯ ಕಥೆಯನ್ನು ಬರಿತಿರೋ ಲೇಖಕರ ತಾಯಿ ತಮ್ಮ ರೆಗ್ಯುಲರ್ ಚೆಕಪ್ಗಾಗಿ ರಿಷಿ ಇರುವ ಆಸ್ಪತ್ರೆಗೆ ಹೋಗಿರ್ತಾರೆ. ಆಗ ಅಲ್ಲೇ ಪಕ್ಕದಲ್ಲಿದ್ದ ರಿಷಿಯ ತಾಯಿಯನ್ನು ಮಾತಾಡಿಸ್ತಾ ಇರುವಾಗ ರಿಷಿಯ ಆರೋಗ್ಯದ ಬಗ್ಗೆ ಲೇಖಕರ ತಾಯಿಗೆ ವಿಚಾರ ತಿಳಿಯುತ್ತೆ. ಲೇಖಕರ ತಾಯಿಗೆ ಯಾರಾದರೂ ಕಷ್ಟ ನೋವಿನಲ್ಲಿದ್ದಾರೆ ಅಂದರೆ ತುಂಬ ದುಃಖ ಪಡುವಂತಹ ಸ್ವಭಾವ ಇವ್ರದ್ದಾಗಿರುತ್ತೆ. ಈ ಲೇಖಕರ ತಾಯಿ ಮನೆಗೆ ಬರುವಾಗ ವೈದ್ಯರಿಂದ ರಿಷಿಯ ವಿಳಾಸ ಮತ್ತು ಫೋನ್ ನಂಬರ್ ತಗೊಂಡು ಬಂದಿರ್ತಾರೆ. ಈ ಲೇಖಕರ ತಾಯಿ ಮನೆಗೆ ಬಂದ ನಂತರ ಈ ರಿಷಿಯ ಸಂಕಟದ ಸುದ್ದಿಯನ್ನು ತನ್ನ ಗಂಡನಿಗೂ ತಿಳಿಸಿ ಆ ರಿಷಿಗೆ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನಿಸಿ ಲೇಖಕರ ಮನೆಯವರೆಲ್ಲರೂ ಬಾಬಾರವರ ಉದಿಯನ್ನು ರಿಷಿಯ ಮನೆಗೆ ತಲುಪಿಸೋಣ ಅಂಥೇಳಿ ನಿರ್ಧಾರವನ್ನು ಮಾಡ್ತಾರೆ. ನಂತರ ಲೇಖಕರ ತಂದೆ ರಿಷಿಯ ಮನೆಗೆ ಒಂದು ಪತ್ರವನ್ನು ಕೂಡ ಬರೀತಾರೆ. ನಿಮ್ಮ ಮಗ ರಿಷಿಯ ವಿಚಾರವನ್ನು ಕೇಳಿ ತುಂಬ ನೋವಾಯಿತು. ನಾವು ಕೂಡ ಆ ನೋವನ್ನು ಅರ್ಥ ಮಾಡಿಕೊಳ್ಳಬಲ್ಲೆವು. ಹಾಗೆ ನಾವು ಶಿರಡಿ ಸಾಯಿಬಾಬಾರವರ ಭಕ್ತರು. ಅವರೇ ನಮ್ಮ ಪರಮಾತ್ಮ ರಕ್ಷಕರು. ಆ ಸಾಯಿಬಾಬಾರವರ ವಿಭೂತಿ ಎಲ್ಲ ಕಾಯಿಲೆಗಳನ್ನು ಕೂಡ ಖಂಡಿತವಾಗಿಯೂ ಕೂಡ ವಾಸಿ ಮಾಡುತ್ತೆ. ನಾವು ಈ ಸಾಯಿಬಾಬಾರವರ ವಿಭೂತಿಯನ್ನು ಕಳಿಸ್ತಾ ಇದ್ದೇವೆ. ನೀವು ನಮ್ಮಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಬಾಬಾರವರ ಉದಿಯನ್ನು ರಿಷಿಯ ತುಟಿಗಳಿಗೆ ಸವರಿ. ಆ ಸಾಯಿಬಾಬಾ ನಿಮಗೆ ನಿರಾಶೆ ಮಾಡೋದಿಲ್ಲ. ನಿಮ್ಮ ಮಗ ಆರೋಗ್ಯವಂತನಾಗಿರ್ತಾನೆ ಅಂಥೇಳಿ ಪತ್ರದಲ್ಲಿ ಬರೆದಿರ್ತಾರೆ. ಹಾಗೆ ಈ ಲೇಖಕರ ತಂದೆಗೆ ಈ ವಿಭೂತಿಯನ್ನು ಕಳಿಸೋದು ಬೇಡವೋ? ಆ ವಿಭೂತಿ ಯಾರ ನಂಬಿಕೆಗೂ ದ್ರೋಹ ಮಾಡೋದಿಲ್ಲ ತಾನೇ? ಆತ ಇನ್ನೂ ಬದುಕಿದ್ದಾನೆ ಅಲ್ವಾ ಅಂಥೇಳಿ ಕೇಳ್ತಾರೆ. ನಂತರ ಈ ಲೇಖಕರಿಗೆ ಯಾಕೋ ಏನೋ ಗೊತ್ತಿಲ್ಲ, ಇವರಿಗೆ ಬಾಬಾರವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಬಾಬಾ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆರತಿ ನಡೀತಾ ಇರುತ್ತೆ. ಮನೆಗೆ ಕಾಲ್ ಮಾಡಿ ಆ ಶಬ್ದವನ್ನು, ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಆರತಿಯ ಶಬ್ದವನ್ನು ಫೋನ್ ಮೂಲಕನೇ ತನ್ನ ತಂದೆ ತಾಯಿಗೂ ಕೂಡ ಕೇಳಿಸ್ತಾರೆ. ಯಾಕಂದರೆ ಈ ಲೇಖಕರ ಮನೆಯವರೆಲ್ಲರೂ ಕೂಡ ಸಾಯಿ ಬಾಬಾರವರು ಅಂದರೆ ತುಂಬಾ ಇಷ್ಟ, ಪ್ರೀತಿ, ಭಕ್ತಿ. ಅವರ ಪೂಜೆ ಆರತಿ ಅಂದರೆ ತುಂಬಾ ಇಷ್ಟ. ಸ್ವಲ್ಪ ಸಮಯದ ನಂತರ ಈ ಲೇಖಕರಿಗೆ ಮನೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ. ಲೇಖಕರ ತಂದೆ ಉದಿಯನ್ನು ರಿಷಿಯ ಮನೆಗೆ ಕಳಿಸಿ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಲೇಖಕರು ತಡ ಮಾಡ್ದೇ ಸಾಯಿಬಾಬಾರವರ ಪೂಜೆ ಮುಗಿದ ತಕ್ಷಣ ಉದಿಯನ್ನು ಹಾಗೆ ಅದರ ಜೊತೆಗೆ ಲೇಖಕರ ತಂದೆ ಬರೆದಿದ್ದ ಪತ್ರವನ್ನು ಒಬ್ಬರು ಸಹಾಯಕರ ಸಹಾಯದಿಂದ ರಿಷಿಯ ಮನೆಗೆ ಉದಿಯನ್ನು ತಲುಪಿಸ್ತಾರೆ. ಈ ಘಟನೆ ನಡೆದ ನಂತರ ಮುಂದೆ ಏನಾಯಿತು ಅಂಥೇಳಿ ಲೇಖಕರಿಗೆ ಸ್ನೇಹಿತರೆ ಗೊತ್ತೇ ಇರೋದಿಲ್ಲ. ರಿಷಿ ಬಗ್ಗೆ ಯಾವ ವಿಚಾರವೂ ಕೂಡ ತಿಳಿಯೋದಿಲ್ಲ. ಆದರೆ ಬಾಬಾ ಅವರ ಹತ್ತಿರ ಲೇಖಕರು ಹಾಗೆ ಅವರ ಮನೆಯವರು ಈ ವಿಚಾರ ತಿಳಿದ ಲೇಖಕರ ಸ್ನೇಹಿತರು ಬಾಬಾರವರ ಹತ್ತಿರ ರಿಷಿ ಬೇಗ ಗುಣವಾಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದರು. ವಿಪರ್ಯಾಸ ಅಂತ ಹೇಳಿದ್ರೆ ಲೇಖಕರು ಈ ರಿಷಿಯನ್ನು ಹಾಗೆ ಅವರ ಕುಟುಂಬದವರನ್ನು ನೋಡಿರಲೇ ಇಲ್ಲ. ಆದರೂ ರಿಷಿಗಾಗಿ ಪ್ರಾರ್ಥನೆಯನ್ನು ಮಾಡಿದ್ರು. ಕಾರಣ ನಿಸ್ವಾರ್ಥ ಪ್ರಾರ್ಥನೆ ಫಲ ಬೇಗ ಅನ್ನೋ ಭಾವನೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಈ ವಿಭೂತಿ ಕಳಿಸಿದ 3 ದಿನಗಳು ಕಳೆದ ನಂತರ ಈ ಲೇಖಕರ ಮನೆಯವರಿಗೆ ತುಂಬ ಆತಂಕ ಉಂಟಾಗುತ್ತೆ. ಯಾಕಂದರೆ ಸ್ನೇಹಿತರೆ, ಆ ರಿಷಿಯ ಮನೆಯವರು ಪರಿಚಯ ಇರೋರೂ ಅಲ್ಲ. ಹಾಗೆ
ಅವರ ಮನೆಗೆ ಫೋನ್ ಕಾಲ್ ಮಾಡೋಣ ಅಂದರೆ ಅಲ್ಲಿ ಸ್ಥಿತಿ ಹೇಗಿದೆಯೋ, ಮರಣದಿಂದ ಪಾರಾಗಿದ್ದಾನೋ ಇಲ್ವೋ ರಿಷಿ, ಈ ಸಮಯದಲ್ಲಿ ನಾವು ಕಾಲ್ ಮಾಡೋದು ಸರಿಯೋ ತಪ್ಪೋ ಅನ್ನೋ ಆತಂಕದಿಂದ ರಿಷಿಯ ಮನೆಯವರಿಗೆ ಕಾಲ್ ಮಾಡೋ ಧೈರ್ಯ ಮಾಡಲಿಲ್ಲ ಈ ಲೇಖಕರ ಮನೆಯವರು. ನಂತರ ಜೂನ್ 2ನೇ ತಾರೀಕು ಸಂಜೆಯ ಸಮಯ ಲೇಖಕರ ಮನೆಯ ಬಾಗಿಲ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಬಾಗಿಲು ತೆಗೆದ್ರೆ ಯಾರೋ ಪರಿಚಯ ಇಲ್ಲದೆ ಇರೋರು ಮುಗುಳ್ನಗುತ್ತಾ ನಾನು ರಿಷಿ ತಾಯಿ ಅಂತ ಹೇಳ್ತಾರೆ. ನಂತರ ಅವರನ್ನು ಮನೆಯ ಒಳಗೆ ಕರೀತಾರೆ ಈ ಲೇಖಕರು. ಆದರೆ ಲೇಖಕರಿಗೆ ಬಹಳ ಆಶ್ಚರ್ಯ. ಯಾಕಂದರೆ ಇವರ ಮನೆಯವರು ಕಳುಹಿಸಿದ್ದ ಪತ್ರದಲ್ಲಿ ಈ ಲೇಖಕರ ಮನೆಯ ವಿಳಾಸವಿರುತ್ತೆ. ಈ ರಿಷಿಯ ತಾಯಿ ಇಲ್ಲಿಗೆ ಹೇಗೆ ಬಂದರು ಅಂಥೇಳಿ. ನಂತರ ರಿಷಿಯ ತಾಯಿ ಲೇಖಕರ ಮನೆಯವರಿಗೆ ಹೇಳ್ತಾರೆ, ತುಂಬ ಥ್ಯಾಂಕ್ಸ್ ಬಾಬಾರವರ ವಿಭೂತಿಯನ್ನು ಕಳಿಸಿದ್ದಕ್ಕಾಗಿ ಅಂಥೇಳಿ ಹೇಳ್ತಾರೆ. ಆಗ ಲೇಖಕರ ಮನೆಯವರು ರಿಷಿ ಈಗ ಹೇಗಿದ್ದಾನೆ ಅಂತ ಕೇಳಿದಾಗ ರಿಷಿ ತಾಯಿ ಆತನ ತಲೆಗೆ ಬಹಳ ಗಾಯವಾಗಿತ್ತು. ಅವನ ಕಿವಿ, ಮೂಗು, ಬಾಯಿ, ತಲೆಯಿಂದ ಬಹಳ ರಕ್ತ ಹರಿತಿತ್ತು. ಅವನಿಗೆ ಉಸಿರಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅವನ ದೇಹ ನಡುಗ್ತಾ ಇತ್ತು. ಒಂದೊಂದು ಸಲ 3 ಅಡಿಗಳವರೆಗೆ ಆತನ ದೇಹ ಎಗರಿ ಬೀಳ್ತಾ ಇತ್ತು. ನಿರಂತರವಾಗಿ ಹಾಗೆ ಆಗ್ತಾ ಇತ್ತು. ಡಾಕ್ಟರ್ ಎಷ್ಟೋ ಇಂಜೆಕ್ಷನ್ಗಳನ್ನು ಕೊಟ್ಟರೂ ಕೂಡ ಆ ದೇಹದ ಎಗರಾಟ ನಿಲ್ತಿರಲಿಲ್ಲ. ಕೊನೆಗೆ ಡಾಕ್ಟರ್ ನಮ್ಮ ಕೈಯಿಂದ ಇನ್ನೇನು ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ರಿಷಿ ಇನ್ನೇನು ಸತ್ತೇ ಹೋದ ಅನ್ನಿಸ್ದಾಗ ನನ್ನ ಪರ್ಸ್ನಲ್ಲಿದ್ದ ಬಾಬಾರವರ ವಿಭೂತಿ ನೆನಪಾಯಿತು ನನಗೆ. ನೀವು ಕಳಿಸಿದ್ದ ಬಾಬಾರವರ ವಿಭೂತಿಯನ್ನು ಪೂರ್ಣವಾಗಿ ಬಾಬಾರವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಅವರನ್ನು ಜ್ಞಾಪಿಸ್ಕೊಂಡು ತಕ್ಷಣ ವಿಭೂತಿಯನ್ನು ಅವನ ಹಣೆಗೆ ಹಚ್ಚಿದೆ. ಆಗಲೂ ಅವನ ದೇಹ 2-3 ಅಡಿಗಳು ಎಗರುತ್ತಲೇ ಇತ್ತು. ನಂತರ ಆ ಕ್ಷಣದಲ್ಲಿಯೇ ಒಂದು ಅದ್ಭುತ ನಡೀತು. ಅದೇನೆಂದರೆ ವಿಭೂತಿ ಅವನ ಹಣೆಗಚ್ಚಿದ ಸ್ವಲ್ಪ ಸಮಯದ ನಂತರ ದೇಹದ ನೆಗೆತ ನಿಂತೋಯ್ತು. ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಂಡ. ಅವನ ಮೇಲುಸಿರು ಕೂಡ ನಿಂತಿತ್ತು. ನಂತರ ಆ ರಾತ್ರಿ ರಿಷಿ ICUನಲ್ಲಿ ಇದ್ದ. ನನ್ನ ಯಜಮಾನರು ಆಸ್ಪತ್ರೆಯಲ್ಲೇ ಇದ್ದರು. ನಾನು, ನನ್ನ ಮಗಳು, ನನ್ನ ತಂಗಿ ಮನೆಗೆ ಬಂದ್ವಿ. ಆ ರಾತ್ರಿ ಅಂತ ಹೇಳ್ತಾ ಗಾಢವಾಗಿ ರಿಷಿಯ ತಾಯಿ ಉಸಿರನ್ನು ಎಳ್ಕೊಳ್ತಾರೆ. ನಂತರ ತಕ್ಷಣ ಮೌನಿಯಾಗ್ತಾರೆ. ರಿಷಿಯ ತಾಯಿ ಈ ರೀತಿಯಾಗಿ ರಿಷಿಯ ತಾಯಿಯ ವರ್ತನೆ ನೋಡಿದಂಥ ಲೇಖಕರ ಮನೆಯವರಿಗೆ ಬಹಳ ಆತಂಕವಾಗುತ್ತೆ. ನಂತರ ಸ್ವಲ್ಪ ಹೊತ್ತಿನ ನಂತರ ರಿಷಿಯ ತಾಯಿ 2 ಗುಟುಕು ನೀರನ್ನು ಕುಡಿದು ಮಾತನ್ನು ಮುಂದುವರಿಸ್ತಾರೆ. ರಿಷಿಯ ಮೆದುಳು ಪೂರ್ಣವಾಗಿ ಜಜ್ಜಿ ಹೋಗಿತ್ತು. ಆ ಘಟನೆ ಹೇಗೆ ನಡೀತು ಏನು ಅನ್ನುವಂಥದ್ದು ಒಂದು ಗೊತ್ತಿಲ್ಲ. ನಮ್ಮ ಯಜಮಾನ್ರನ್ನು ಕರೆದು ಡಾಕ್ಟರು ರಿಷಿಯ ಮೆದುಳು ಸತ್ತೋಗಿದೆ, ಅವನ ಉಸಿರಾಟನೂ ಕೂಡ ಕಡಿಮೆಯಾಗಿದೆ, ಇವನನ್ನು ಬದುಕಿಸೋದಕ್ಕೆ ಆಗೋದೇ ಇಲ್ಲ, ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅವನು ಸತ್ತೋಗ್ತಾನೆ, ಅವನ ಬಾಡಿ ತಗೊಳ್ಳೋದಕ್ಕೆ ಏನು ವ್ಯವಸ್ಥೆ ಬೇಕೋ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆಗ ನಮ್ಮೆಲ್ರಿಗೂ ಕೂಡ ಸಿಡಿಲು ಬಡಿದಂತಾಗಿತ್ತು. ರಿಷಿಯ ತಂದೆ ಕುಸಿದು ಚೇರ್ ಮೇಲೆ ಕೂತ್ಕೊಳ್ತಾರೆ. ನಂತರ ಅದೇ ಆಸ್ಪತ್ರೆಯಲ್ಲಿ ರಿಷಿಯ ತಂದೆಗೆ ಪರಿಚಯ ಇರೋ ಅಂಥ ಒಬ್ಬರು ಡಾಕ್ಟ್ರು, ನ್ಯಾರೋ ಫಿಸಿಷಿಯನ್, ಅವರು ಎಲ್ಲ ಪೇಪರ್ ವರ್ಕ್ಗಳನ್ನು ಕೂಡ ಮಾಡ್ಕೊಳ್ಳಿ. ಆದರೆ ಈತ ಉಳಿತಾನೆ ಅನ್ನಿಸ್ತಾ ಇದೆ ನನಗೆ. ನಾನು ಆಪ್ರೇಷನ್ ಮಾಡ್ತೇನೆ, ಇದು ತುಂಬ ದುಬಾರಿ ಆಗುತ್ತೆ, ಆದರೂ ಪರವಾಗಿಲ್ಲ, ನಾನು ಈ ಆಪ್ರೇಷನ್ ಈ ಹುಡುಗನಿಗೆ ಮಾಡ್ತೀನಿ, ನೀವೆಲ್ಲರೂ ಕೂಡ ಸಹಕರಿಸಿ ಅಂಥೇಳಿ ಬೇರೆಯ ಡಾಕ್ಟರ್ಗಳಿಗೆ ಈ ನ್ಯಾರೋ ಫಿಸಿಷಿಯನ್ ಡಾಕ್ಟರ್ ಹೇಳ್ತಾರೆ. ಹಾಗೆಯೇ ಈ ಆಪ್ರೇಷನ್ ಕೂಡ ಮಾಡ್ತಾರೆ. ಆ ದಿನ ರಾತ್ರಿ ರಿಷಿಯ ಅಮ್ಮ ತನ್ನ ಮಗನಿಗೆ ಆದಂತಹ ಎಲ್ಲ ಆಘಾತಗಳನ್ನು ನೆನೀತಾ ಅಳ್ತಾ ಮಲಗಿದ್ರು. ಆಗ ಇವರಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದ ಮುದುಕ, ಹಾಗೆ ಅವರು ತಲೆಗೆ ಬಿಳಿ ಬಟ್ಟೆಯನ್ನು ಸುತ್ತಿದ್ರು. ಅವರು ನನ್ನ ಎದುರಿಗೆ ಕುಳಿತುಕೊಂಡ್ರು.
ಅವರನ್ನು ನಾನು ಶಿರಡಿ ಸಾಯಿಬಾಬಾ ಅಂಥೇಳಿ ಗುರುತಿಸಿದೆ. ಬಾಬಾ ಅವರು ಕುತ್ಕೊಂಡಿದ್ದದ್ದು ಮರದ ಕೆಳಗೆ. ಹಾಗೆ ಅವರ ತೊಡೆಯ ಮೇಲೆ ಋಷಿ ತಲೆಯನ್ನು ಇಟ್ಕೊಂಡು ಮಲಗಿದ್ದ. ಅದು ನನಗೆ ಕಾಣಿಸ್ತು. ಆಗ ಅಲ್ಲಿ ಋಷಿಯ ಮೆದುಳನ್ನು ತೆರೆದು ಇಡಲಾಗಿತ್ತು. ಆತನ ಮೆದುಳಿನ ಭಾಗಗಳೆಲ್ಲ ಅಲ್ಲೆಲ್ಲ ಬಿದ್ದಿದ್ವು. ಬಾಬಾ ನಿಧಾನವಾಗಿ ಆ ಭಾಗಗಳನ್ನು ಆರಿಸ್ಕೊಂಡು ಮೆದುಳಿನ ಭಾಗಗಳನ್ನು ಒಂದಾದ ಮೇಲೊಂದರಂತೆ ಜೋಡಿಸ್ತಾ ಇದ್ದರು. ಋಷಿಯ ತಲೆಯೊಳಗೆ ಎಷ್ಟೋ ಪ್ರಯತ್ನಗಳ ನಂತರ ಋಷಿಯ ಮೆದುಳನ್ನು ಜೋಡಿಸಿ ತಲೆಯೊಳಗೆ ಮುಚ್ಚಿದ್ರು ಆ ಸಾಯಿಬಾಬಾ. ಆ ಕೆಲಸ ನಡೆಯುವಾಗ ನಾನು ಬಾಬಾರವರ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ನಾನು ಬಾಬಾರವರನ್ನು ನನ್ನ ಮಗನನ್ನು ಗುಣಪಡಿಸಿ ಅಂತ ಅಂದ್ಬಿಟ್ಟು ಕೇಳ್ತಾ ಪ್ರಾರ್ಥಿಸುತ್ತಾ ಜೋರಾಗಿ ಅಳ್ತಾ ಇದ್ದೆ. ಆಗ ಬಾಬಾ, ಯಾಕಮ್ಮ ಅಳ್ತಿ? ನಾನು ನಿನ್ನ ಮಗನ ಮೆದುಳನ್ನು ಜೋಡಿಸಿದ್ದು ಕಾಣಿಸ್ಲಿಲ್ವಾ? ಎಲ್ಲ ಸರಿ ಹೋಗ್ತದೆ, ತಾಳ್ಮೆಯಿಂದಿರು ಅಂಥೇಳಿ ಹೇಳಿದ್ರು ಬಾಬಾ ನನಗೆ. ಸ್ವಲ್ಪ ಸಮಯದ ನಂತರ ನನಗೆ ಎಚ್ಚರವಾಗುತ್ತೆ. ಆಗ ನನಗೆ ತಕ್ಷಣವೇ ಮೈ ನಡುಗುತ್ತೆ. ಯಾಕಂದರೆ ಆ ಕನಸಿನ ಕ್ಷಣ ಬಾಬಾ ನನಗೆ ಮುಕ್ತಿ ಕೊಡಿಸ್ದಂತಿತ್ತು. ನನಗೆ ಬಿದ್ದ ಕನಸು ನನಗೆ ಅರ್ಥವಾಗಲೇ ಇಲ್ಲ. ನಾನು ಅಳುತ್ತಾ ಮನೆಯಲ್ಲೇ ಕುಳಿತೆ. ನನಗೆ ತುಂಬ ಭಯವೂ ಕೂಡ ಆಯಿತು. ಹಾಗಾಗಿ ಆಸ್ಪತ್ರೆಗೆ ಋಷಿಯ ಬಗ್ಗೆ ವಿಚಾರಿಸ್ಲಿಕ್ಕೆ ನನ್ನ ಯಜಮಾನರಿಗೆ ಕಾಲ್ ಮಾಡಿದೆ. ಆದರೆ ಕಾಲ್ ಪಿಕ್ ಮಾಡಲಿಲ್ಲ. ಯಾಕಂದರೆ ಅವರು ಋಷಿಗೆ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೀತಾ ಇತ್ತು. ಸೊ ಹಾಗಾಗಿ ಆಪರೇಷನ್ ವಿಚಾರವಾಗಿ ಡಾಕ್ಟರ್ ಹತ್ತಿರ ಮಾತನಾಡ್ತಾ ಇದ್ದರು. ಡಾಕ್ಟರ್ ನಮ್ಮ ಯಜಮಾನರಿಗೆ ಹೇಳಿದ್ದು, ನನ್ನ 30 ವರ್ಷಗಳ ಎಕ್ಸ್ಪೀರಿಯನ್ಸ್ನಲ್ಲಿ ಇದೊಂದು ಪವಾಡದಂತೆ ಆಪ್ರೇಷನ್ ಸಕ್ಸಸ್ ಆಗಿದೆ, ನಿನ್ನ ಮಗ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರು. ಅವರಿಗೆ ಋಷಿ ಪೂರ್ಣವಾಗಿ ಚೇತರಿಸ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಡಾಕ್ಟರ್ ಹೇಳಿದ್ರು. ನನ್ನ ಮಗ ಒಂದು ಪವಾಡದಂತೆ ಸಾವಿನಿಂದ ಹೊರಬಂದ. ಬಾಬಾರವರ ಮೇಲಿದ್ದ ಹುದಿಯ ನಂಬಿಕೆ ಗೆದ್ದಿತ್ತು. ನನ್ನ ಮಗನಿಗೆ ಬಾಬಾರವರ ಆಶೀರ್ವಾದ ಉದಿಯು ಹೊಸ ಜನ್ಮವನ್ನೇ ನೀಡಿತು. ನಾನಿಲ್ಲಿಗೆ ಬಂದದ್ದು ನನ್ನ ಮಗನ ವಿಚಾರವನ್ನು ತಿಳಿಸಿ ನಿಮಗೆ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಅಂಥೇಳಿ ಹೇಳ್ತಾರೆ. ಸ್ನೇಹಿತರೆ, ಬಾಬಾರವರನ್ನು ಪೂಜಿಸದವರ ಜೀವನದಲ್ಲಿ ಒಂದು ಚಿಟಿಕೆ ಬಾಬಾರವರ ಉದಿ ಮೆದುಳೇ ಸತ್ತಿದ್ದ ಹುಡುಗನ ಜೀವನವನ್ನು ಉಳಿಸಿದೆ ಅಂದರೆ ಎಂಥ ಪವಾಡ ಅಲ್ವಾ ಸ್ನೇಹಿತರೆ. ಓಂ ಶ್ರೀ ಸಾಯಿ ಪ್ರಣಾಮ.